ದೌರ್ಜನ್ಯ ಮಾಡಿದ್ದು ಹಲ್ಲೆ ಮಾಡಿದ್ದು ABVP, ಆದರೆ ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ಒಂದು ಎಫ್ಐಆರ್ ಹಾಕಿದ್ದಾರೆ. ಈ ಯಾರು ಎಫ್ಐಆರ್ ಹಾಕಿದ್ದಾರೆ ಪ್ರಶ್ನೆ ಕೇಳಿದ್ರೆ ಯೂನಿವರ್ಸಿಟಿ ಆ ರಿಜಿಸ್ಟ್ರಾರ್ ಈ ಸ್ಟೂಡೆಂಟ್ಸ್ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಈ ಎಫ್ಐಆರ್ ಯಾರು ಫೈಲ್ ಮಾಡಿದ್ದಾರೆ, ಯಾಕೆ ಈ ಸ್ಪಿರಿಟ್ ಕ್ರಿಟಿಕಲ್ ರಿಕ್ವೈರ್ಮೆಂಟ್ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ, ಯಾಕೆ ಯೂನಿವರ್ಸಿಟಿಯ ಒಂದು ಮನೋಭಾವ ಮುಂದೆ ತಗೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನಾವು ಒಂದೇ ಪ್ರಶ್ನೆ. ABVP ಅವ್ರು ಬಂದ್ಬಿಟ್ಟು ನಾವು ಕಾಶ್ಮೀರ್ ನಾವು ಇಂಡಿಯಾ ಜೊತೆನೇ ಇರುತ್ತೆ, ನಾವು ಇಂಡಿಯನ್ ಆರ್ಮಿ ಜೊತೆಗೆ ಇದ್ದೀವಿ ಅಂತ ವಿಚಿತ್ರವಾಗಿ ಘೋಷಣೆಯನ್ನ ಕೂಗಿ ಅದಾದ ತಕ್ಷಣ ಆವತ್ತಿನ ದಿವಸ 8:30 ಹಂಗೆ ಅವ್ರ ಮೇಲೆ FIR ಫೈಲ್ ಆಯಿತು. ಬಟ್ ಅವತ್ತಿನ ರಾತ್ರಿ 11 ಗಂಟೆ ಇನ್ನೊಂದು FIR ಫೈಲ್ ಆಯಿತು. ಯಾರ ಮೇಲೆ? APU ಸ್ಟೂಡೆಂಟ್ಸ್ ಮೇಲೆ. ಇಲ್ಲಿ ಏನಾಯಿತು, ಮತ್ತೆ ಇಲ್ಲಿ 2 FIR ಆಗಿಲ್ಲ. ಒಂದು ABVP ವಿರುದ್ಧ, ಇನ್ನೊಂದು APU ಸ್ಟೂಡೆಂಟ್ಸ್ ವಿರುದ್ಧ. ಸೆಕ್ಯೂರಿಟಿ ಇದನ್ನ ದಾಟಿ ಅವರು ಗೇಟ್ನ ದಬ್ಬಾಕಿ ಅವರು ಒಳಗಡೆ ಹೋಗಿ ಅಷ್ಟೊಂದು ರಾಧಾರಾಮ ಮಾಡಿದ್ದಾರೆ. ಒಂದು ಪರ್ಮಿಷನ್ ಇಲ್ಲದೆ ಏನೋ ಒಂದು ಅಡ್ವಾನ್ಸ್ ನೋಟಿಸ್ ಕೊಡ್ದೇನೆ ಅವ್ರು ಒಳಗಡೆ ಹೋಗಿ ಮಾಡಿರೋದು ನಮ್ಮ ಪ್ರಕಾರ ಇದು ತಪ್ಪು ಅಂತ ತುಂಬ ಕ್ಲಿಯರ್ ಆಗಿ ಅವ್ರು ಹೇಳಿದ್ರು. ಒಂದು ನಾವು ಪೊಲೀಸ್ನ ಆ ಕ್ಲಾರಿಟಿ ಏನಿತ್ತು ಪೊಲೀಸಲ್ಲಿ ಅದನ್ನು ನಾವು ರಿಯಲಿ ನೀಡ್ ಟು ಪುಟ್ ಆನ್ ರೆಕಾರ್ಡ್. ನಾವಲ್ಲಿ ಇನ್ಸ್ಪೆಕ್ಟರ್ನ ಹೋಗಿ ಭೇಟಿ ಮಾಡಿದ್ವಿ ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ. ಇಲ್ಲಿ ಏನಾಯಿತು ನಿಮ್ಮ ದೃಷ್ಟಿಯಿಂದ, ಇಲ್ಲಿ ಏನಾಯಿತು, ಮತ್ತು ಇಲ್ಲಿ 2 FIR ಆಗಿಲ್ಲ. ಒಂದು ABVP ವಿರುದ್ಧ, ಇನ್ನೊಂದು APU ಸ್ಟೂಡೆಂಟ್ಸ್ ವಿರುದ್ಧ. ಏನಕ್ಕೆ ಈ ಥರ ಸೈಮಲ್ಟೇನಿಯಸ್ಲಿ 2 FIR ಆಗ್ತು? ಯಾಕಂದರೆ ಇಶ್ಯೂ ಅಲ್ಲಿ ಇರ್ತಿತ್ತು ದ ವೇ ದ ಸ್ಟೂಡೆಂಟ್ಸ್ ಹೊರಗಿಂದ ಬಂದಿರೋ ಸ್ಟೂಡೆಂಟ್ಸು ಒಳಗಡೆ ಅಗೇನ್ಸ್ಟ್ ಆಲ್ ಸೆಕ್ಯೂರಿಟಿ ಇದನ್ನು ದಾಟಿ ಅವರು ಗೇಟ್ನ ದಬ್ಬಾಕಿ ಅವರು ಒಳಗಡೆ ಹೋಗಿ ಅಷ್ಟೊಂದು ರಾಧಾರಾಮ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು. ವೈ ಇಸ್ ಇಟ್ ದಟ್ ದೇರ್ ವಾಸ್ ಅನದರ್ ಒಂದು ರೀತಿ ಕೌಂಟರ್ FIR ಅನ್ಬೋದು, ಆ್ಯಂಡ್ ದಟ್ ವಾಸ್ ಫೈಲ್ಡ್ ಬೈ ವಿದಿನ್ ದ APU ಅಡ್ಮಿನಿಸ್ಟ್ರೇಷನ್. ಈ ಥರ FIR ನೀವು ಯಾವ ಆಧಾರದ ಮೇಲೆ ಮಾಡಿದ್ರಿ ಅನ್ನೋ ಪ್ರಶ್ನೆಗೂ ನಮಗೆ ಇತ್ತು. ಸೊ ಇದನ್ನು ನಾವು ಹೋಗಿ ಪೊಲೀಸ್ ಹತ್ರ ಮಾತಾಡಿದಾಗ ಅವ್ರಿಗೆ ತುಂಬ ಕ್ಲಿಯರ್ ಆಗಿ ಅವ್ರು ಹೇಳಿದ್ರು, ಒಂದು ABVP ಸ್ಟೂಡೆಂಟ್ಸ್ ಮಾಡಿದ್ದು ಕಾನೂನಿಗೆ ಬಾಹಿರ. ಇಟ್ ವಾಸ್ ಕ್ಲಿಯರ್ಲಿ ಇಲ್ಲೀಗಲ್. ಇಟ್ ವಾಸ್ ಅ ಕ್ರಿಮಿನಲ್, ಇಟ್ ವಾಸ್ ಅ ಕೇಸ್ ಆಫ್ ಕ್ರಿಮಿನಲ್ ಟ್ರೆಸ್ಪಾಸ್ ಆ್ಯಂಡ್ ಏನಂತಾರೆ ರೈಟ್, ಒಂದು ರೀತಿ ರೈಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಅಫ್ಕೋರ್ಸ್ ದೇ ಹ್ಯಾವ್ ಅ ರೈಟ್. ಅವ್ರಿಗೆ ಅಕಸ್ಮಾತ್ ಏನೋ ನಡೀತಿದೆ, ನಾವು ಅದ್ರ ವಿರುದ್ಧ ಇದೀವಿ ಅಂತ ಅಂದರೆ ದೇ ಹ್ಯಾವ್ ಅ ರೈಟ್ ಟು ಪ್ರೊಟೆಸ್ಟ್, ಬಟ್ ದೇರ್ ಇಸ್ ಅ ಪ್ರೋಸೆಸ್. ಅವರು ನಮ್ಮ ಹತ್ರ ಬಂದು ಪರ್ಮಿಷನ್ ತೊಗೊಂಡು ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು, ಬಟ್ ಅದನ್ನು ಮಾಡಿಲ್ಲ. ಒಂದು ಪರ್ಮಿಷನ್ ಇಲ್ಲದೆ ಏನೋ ಒಂದು ಅಡ್ವಾನ್ಸ್ ನೋಟಿಸ್ ಕೊಡ್ದೇನೆ ಅವ್ರು ಒಳಗಡೆ ಹೋಗಿ ಮಾಡಿರೋದು ನಮ್ಮ ಪ್ರಕಾರ ಇದು ತಪ್ಪು ಅಂತ ತುಂಬ ಕ್ಲಿಯರ್ ಆಗಿ ಅವ್ರು ಹೇಳಿದ್ರು. ಮತ್ತು ಇನ್ನೊಂದು ಅವ್ರು ಹೇಳಿದ್ರು ವಿಚ್ ವಾಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, he said that the students are well, the university students campus they are well within their rights to have organized discussions on our goals create ಮಾಡ್ಕೊಂಡು ಅವ್ರ ಚರ್ಚೆ ಖಂಡಿತ ಮಾಡ್ಬೋದು. ನಾವು ಈ ವಯಸ್ಸಲ್ಲಿ ನಾವು ಇನ್ಫ್ಯಾಕ್ಟ್ ದಿಸ್ ವಾಸ್ ವೆರಿ ಇನ್ಫಾರ್ಮಲ್ ಕಾಮೆಂಟ್ ದಟ್ he made, but it was a very important comment. ಅವ್ರು ಹೇಳಿದ್ದೇನು ಅಂತಂದರೆ, ಈ ವಯಸ್ಸಲ್ಲಿ ಯುವಕರಿಗೆ ನಾವು ಜಾಗ ಕೊಡದೇ ಇದ್ರೆ what kind of democracy are we creating? Democracy ಅಂದರೆ ಏನು? There should be a space for discussion, critical thinking, ಪ್ರಶ್ನೆ ಕೇಳೋದು. ಆ ವಯಸ್ಸಲ್ಲಿ ಪ್ರಶ್ನೆ ಕೇಳ್ತಾರೆ. 15 ವಯಸ್ಸಿನ ಹುಡುಗರು, 20 ವಯಸ್ಸಿನ ಹುಡುಗರು ಪ್ರಶ್ನೆ ಕೇಳಿದ್ರೆ ಮನೆಯಲ್ಲೇ ಕೇಳ್ತಾರೆ. ಇನ್ನು ಕಾಲೇಜ್ಗಳಲ್ಲಿ ಯಾಕೆ ಕೇಳಲ್ಲ ಅವರು? ಬಿಕಾಸ್ ದೇ ಥಿಂಕಿಂಗ್ ಅಬೌಟ್ ದ ವರ್ಲ್ಡ್. ಸೊ ಹಾಗಾಗಿ ಆ ಡೆಮೋಕ್ರಾಟಿಕ್ ಸ್ಪೇಸ್ ಇರಲೇಬೇಕು ಅನ್ನೋ ಒಂದು ಅಭಿಪ್ರಾಯನೂ ಅವರು ವ್ಯಕ್ತಪಡಿಸಿದ್ರು. ನಾವು ಯಾಕೆ ಈ ಘಟನೆಯನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂದರೆ, ಈ ಇನ್ಸಿಡೆಂಟು ಈ ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಷನ್ ಬಗ್ಗೆ ಯೂನಿವರ್ಸಿಟಿ ಕ್ಯಾಂಪಸಸ್ ಯಾಕೆ ಇರುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಇಟ್ ಇಸ್ ಟು ಕಲ್ಟಿವೇಟ್ ಸ್ಪಿರಿಟ್ ಆಫ್ ಇನ್ಕ್ವೈರಿ ಅಮಾಂಗ್ ಸ್ಟೂಡೆಂಟ್ಸ್. ಅದು ನಾವು ಕುವೆಂಪು ಮಾತು ನೋಡ್ಬೋದು, ನಾವು ಟೆಗೋರ್ ಮಾತು ನೋಡ್ಬೋದು, ಇಲ್ಲದಿದ್ದರೆ ನಾವು APU ನಮ್ಮ ಮ್ಯಾಂಡೇಟ್ ನೋಡ್ಬೋದು. ಎಲ್ಲವನ್ನೂ ಹೇಳಿದ್ರೆ ನಾವು ಗೋಟ್ ಟು ಕಲ್ಟಿವೇಟ್ ದಿ ಸ್ಪಿರಿಟ್ ಆಫ್ ಇನ್ಕ್ವೈರಿ ಅಮಾಂಗ್ ಸ್ಟೂಡೆಂಟ್ಸ್. ಅದು ಬಹಳ ಮುಖ್ಯವಾದ ಅಂಶ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರಿದ್ವಿ. ಅದು ಇಲ್ಲಿ ನಾವು ಎಲ್ಲರಿಗೂ ಗೊತ್ತು, ಮಧುವರು ಹೇಳಿದ್ದಾರೆ, ಮಕ್ಕಳು ಹೇಗೆ ಬೆಳೆಸ್ತಾರೆ, ವಿದ್ಯಾರ್ಥಿಗಳ ಮನೋಭಾವ ಹೇಗೆ ಬೆಳೆಯುತ್ತೆ ಪ್ರಶ್ನೆ ಕೇಳಿದರೆ, ಅದು ಪ್ರಶ್ನೆ ಮಾಡುವ ಒಂದು ಮನೋಭಾವದಿಂದ ಬೆಳೆಯುತ್ತೆ. ಅದು ನಿಮ್ಗೆ ಗೊತ್ತು, ನಿಮ್ಗಳು ಮಕ್ಕಳಿದ್ದಾರೆ, ಮನೆಯಲ್ಲಿ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಈ ಪ್ರಶ್ನೆ ಕೇಳುವುದರಿಂದ ಅವರ ಮನೋಭಾವ ಬೆಳೆಯುತ್ತೆ. ಅದು ಈ ಜಾಸ್ತಿಯಾಗಿ ಯೂನಿವರ್ಸಿಟೀಸು ಅಂಥ ಸ್ಪೇಸ್ ಇರಲೇಬೇಕು. ಮಧುವರು
ಹೇಳಿದ್ದಾರೆ ಇಷ್ಟವರೆಗೆ APU ಹಂಗೆ ಕೆಲಸ ಮಾಡಿದೆ. ನಾವು APU ರೆವಲ್ಯೂಷನ್ ಆಗಿ ಹೇಳ್ತಾ ಇದ್ದೀವಿ. APU is a good job in creating a space for creating people for other people to ask questions. And ಈ ಪ್ರಶ್ನೆ ಕೇಳುವ ಮನೋಭಾವವನ್ನು ಇವಾಗ ಒಂದು ಅದರ ಮೇಲೆ ಹಲ್ಲೆ ಆಗ್ತಾ ಇದೆ. ಇದನ್ನು APU ಅವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಇಲ್ಲಿ APU ಅವರು FIR ಯಾಕೆ ಫೈಲ್ ಮಾಡಿದ್ರೆ ಅಂತ ಪ್ರಶ್ನೆ ಕೇಳಿದ್ರೆ they filed FIR against students for asking questions, and that is a violation of the very spirit or the idea of what a university stands for. University is about cultivating a spirit of critical inquiry and thinking, and that is what the university spirit has been down upon. And ಇಲ್ಲಿ ನೋಡಿ, ಈಗ ಎಂಥ ಒಂದು ಅನಾಹುತ ನೋಡಿದ್ರೆ ಈ FIR ಈ ಮಕ್ಕಳ ಮೇಲೆ ಹಾಕಿದೆ. ದೌರ್ಜನ್ಯ ಮಾಡಿದ್ದು, ಹಲ್ಲೆ ಮಾಡಿದ್ದು ABVP, ಆದರೆ ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ಒಂದು FIR ಹಾಕಿದ್ದಾರೆ. ಈ ಯಾರು FIR ಹಾಕಿದ್ದಾರೆ ಪ್ರಶ್ನೆ ಕೇಳಿದ್ರೆ ಯೂನಿವರ್ಸಿಟಿ ಆ ರಿಜಿಸ್ಟ್ರಾರ್ ಈ ಸ್ಟೂಡೆಂಟ್ಸ್ ಮೇಲೆ FIR ಹಾಕಿದ್ದಾರೆ. ಯಾಕೆ FIR ಹಾಕಿದ್ದಾರೆ ನಮಗಿರೋ ಒಂದು ದುಃಖದ ಪ್ರಶ್ನೆ. ಯಾಕಂದ್ರೆ APU ವೆಲ್ವಿಷನ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಈ FIR ಯಾರು ಫೈಲ್ ಮಾಡಿದ್ದಾರೆ, ಯಾಕೆ ಈ ಸ್ಪಿರಿಟ್ ಆಫ್ ಕ್ರಿಟಿಕಲ್ ಇನ್ಕ್ವೈರಿ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ, ಯಾಕೆ ಯೂನಿವರ್ಸಿಟಿಯ ಒಂದು ಮನೋಭಾವ ಮುಂದೆ ತಗೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನಾವು ಒಂದೇ ಪ್ರಶ್ನೆ. ಅದೇ ಹೆಗೋಸ್ ಮಾತು ಒಂದಿದೆ, when the mind is without fear and the head is held high, into that spirit of having of freedom my father let the country away ಅಂತ ಹೇಳ್ತಾರೆ. How do you cultivate that spirit of inquiry? ಘೋಷಣೆ ಕೂಗಿ ಘೋಷಣೆ ಕೂಗ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು APU ನಲ್ಲಿ ಒಂದು ಸ್ಟೂಡೆಂಟ್ ಗ್ರೂಪ್ ರೀಡಿಂಗ್ ಸರ್ಕಲ್ ಆರ್ಗನೈಸ್ ಮಾಡಿದ್ರು. ಮಾಡಿರಲಿಲ್ಲ, ಅನೌನ್ಸ್ ಮಾಡಿದ್ರು ಇದು ನಡೆಯುತ್ತೆ ಅಂತ, ಶೆಡ್ಯೂಲ್ ಆಗಿತ್ತು. ರೀಡಿಂಗ್ ಸರ್ಕಲ್ ಯಾವ್ದ್ರ ಬಗ್ಗೆ? ಕಾಶ್ಮೀರಲ್ಲಿ 35 ವರ್ಷ ಹಿಂದೆ ನಡೆದಿದ್ದು ಒಂದು ಘಟನೆ. 23 ಮಹಿಳೆಯರು ಗ್ಯಾಂಗ್ ರೇಪ್ ಆಗಿದ್ದು ಇಂಡಿಯನ್ ಆರ್ಮಿ ಕೈಯಿಂದ. ಪುನಃ ಪೋಸ್ಟ್ಪೋರ ಇನ್ಸಿಡೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಜಾಸ್ತಿ ನಮ್ಮ ಸ್ಪೀಕರ್ಸ್ ಹೇಳ್ತಾರೆ. ಸೊ ಈ ವಿಷಯ ಬಗ್ಗೆ ಅವ್ರು ರೀಡಿಂಗ್ ಸರ್ಕಲ್ ಅನೌನ್ಸ್ ಮಾಡಿದ್ರು. ABVP ಅವ್ರು ಬಂದ್ಬಿಟ್ಟು ನಾವು ಕಾಶ್ಮೀರ್ ನಮ್ಮ ಇಂಡಿಯಾ ಜೊತೆನೆ ಇರುತ್ತೆ, ನಾವು ಇಂಡಿಯನ್ ಆರ್ಮಿ ಜೊತೆಗೆ ಇದ್ದೀವಿ ಅಂತ ವಿಚಿತ್ರವಾಗಿ ಘೋಷಣೆಯನ್ನ ಕೂಗಿ ಪೊಲೀಸ್ ಅವ್ರು ಬಂದ್ಬಿಟ್ಟು ಅವ್ರನ್ನ ಡೀಟೇಲ್ ಮಾಡ್ಬಿಟ್ಟು ಕರ್ಕೊಂಡು ಹೋದ್ರು. ಅದಾದ ತಕ್ಷಣ ಆವತ್ತಿನ ದಿವಸ 8:30 ಹಂಗೆ ಅವ್ರ ಮೇಲೆ FIR ಫೈಲ್ ಆಯಿತು. ಬಟ್ ಅವತ್ತಿನ ರಾತ್ರಿ 11 ಗಂಟೆ ಇನ್ನೊಂದು FIR ಫೈಲ್ ಆಯಿತು. ಯಾರ ಮೇಲೆ? APU ಸ್ಟೂಡೆಂಟ್ಸ್ ಮೇಲೆ. APU ಸ್ಟೂಡೆಂಟ್ಸ್ ಅಂದ್ರೆ ಅವ್ರ ಹೆಸರು ಹಾಕಿರಲಿಲ್ಲ FIR ಅಲ್ಲಿ. ಆ ಸ್ಟೂಡೆಂಟ್ ಗ್ರೂಪ್ ಯಾರ ರೀಡಿಂಗ್ ಸರ್ಕಲ್ ಆರ್ಗನೈಸ್ ಮಾಡಿದ್ರು ಅವ್ರ ಹೆಸರು FIR ಅಲ್ಲಿ ಹಾಕ್ಬಿಟ್ಟು, ಅವ್ರದ್ದು ಸ್ಪಾರ್ಕ್ ಅಂತ ಅವ್ರ ಹೆಸರು, ಅವ್ರ ಹೆಸರು FIR ಅಲ್ಲಿ ಹಾಕ್ಬಿಟ್ಟು ಇವ್ರ ಮೇಲೂ FIR ಹಾಕಿದ್ರು. ಸೊ ನಾವು ಅದು ಘಟನೆ ನಡೆದ ತಕ್ಷಣ ನಮ್ಮ ಬೇರೆ ಸಂಘಟನೆಗಳು ಒಟ್ಟಿಗೆ ಸೇರಿ ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ಮಾತಾಡಕ್ ಹೋದ್ವಿ. ಏನ್ ನಡೆದಿತ್ತು, ಘಟನೆ ಏನ್ ನಡೆದಿತ್ತು, ನೀವ್ ಏನ್ ನೋಡಿದ್ರಿ, ನಿಮ್ ಕಣ್ಣಿಂದ ಏನ್ ನೋಡಿದ್ರಿ, ಘಟನೆ ಆದ್ಮೇಲೆ ವಾತಾವರಣ ಹೇಗಿದೆ, ಕಾಲೇಜಲ್ಲಿ ಫ್ಯಾಕಲ್ಟಿ ಏನ್ ಹೇಳ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ಏನ್ ಹೇಳ್ತಾ ಇದ್ದಾರೆ, ಯಾವ ತರ ವಾತಾವರಣ, ಇದೆಲ್ಲ ನಡೀತಾ ಇವಾಗ ಹೋದ ವಾರ 8ನೇ ತಾರೀಕು ಒಬ್ರು APU ಸ್ಟೂಡೆಂಟ್ 2 ವರ್ಷಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಈ ಸಸ್ಪೆನ್ಷನ್ ನಡೆದಿದ್ದು ಹೇಗೆ? ಒಂದು ಸಡನ್ ಆಗಿ ಒಂದು ಸ್ಪೆಷಲ್ ಡಿಸಿಪ್ಲಿನರಿ ಕಮಿಟಿ ಅಂತ ಅವರು ಫಾರ್ಮ್ ಮಾಡಿಬಿಟ್ಟು ಅದು ಯಾಕೆ ಫಾರ್ಮ್ ಆಯ್ತು, ಹೇಗೆ ಫಾರ್ಮ್ ಆಯ್ತು, ಏನ್ ಪ್ರೋಸೆಸ್ ನಡೀಬೇಕು ಒಂಚೂರು ಫಾಲೋ ಮಾಡಿಲ್ಲ. ಅವರವರಾಗೆ ಹಿಯರಿಂಗ್ಸ್ ನಡೆಸಿದ್ರು. 8 ಸ್ಟೂಡೆಂಟ್ಸ್ ಮತ್ತೆ ಕೆಲವು ಫ್ಯಾಕಲ್ಟಿ ಮೆಂಬರ್ಸ್ ನ ಕರೆಸಿದ್ರು. ಈ ತರ ನಡೆಸ್ಬಿಟ್ಟು ಒಂದು ಸ್ಟೂಡೆಂಟ್ ನ ಸಸ್ಪೆಂಡ್ ಮಾಡಿ. ಇವತ್ತು ನಾವು ರಿಪೋರ್ಟ್ ಯಾಕೆ ರಿಲೀಸ್ ಮಾಡ್ತಾ ಇದೀವಿ ಅಂದ್ರೆ, ಈ ಘಟನೆ ನಡೆದಾದ್ಮೇಲೆ ನಮ್ಮ ಪ್ರಕಾರ ಮಾನವ ಹಕ್ಕುಗಳ ಪರ್ಸ್ಪೆಕ್ಟಿವ್ ಇಂದ, ಸಂವಿಧಾನ ಪರ್ಸ್ಪೆಕ್ಟಿವ್ ಇಂದ ಈ ಘಟನೆಯಲ್ಲಿ ಒಂದೇ ಪಾರ್ಟಿ ಜವಾಬ್ದಾರಿ, ಅದು ABVP ಮಾಬ್. ABVP ಮಾಬ್ ಮೇಲೆ ವಿದ್ಯಾರ್ಥಿಗಳ ಮೇಲೆ ಏನ್ ಕ್ರಮ ತಗೋಬೇಕು ಅದು ಸ್ಟ್ರಿಕ್ಟ್ ಆಗಿ ತಗೋಬೇಕು. ಏನ್ ಕ್ರಿಮಿನಲ್ ಪ್ರೊವಿಷನ್ಸ್ ಇದೆಯೋ ಅದು ಸ್ಟ್ರಿಕ್ಟ್ ಆಗಿ ತಗೋಬೇಕು. ಸ್ಟೂಡೆಂಟ್ಸ್ ಮೇಲೆ ನಡೀತಾ ಇರೋ ಟಾರ್ಗೆಟಿಂಗ್, ರೆಸ್ಟ್ರಿಕ್ಷನ್, ಸರ್ವೇಲೆನ್ಸ್ ಇದು ಖಂಡಿಸಿದಕ್ಕೆ ಮತ್ತೆ ಈ ಒಬ್ರು ಸ್ಟೂಡೆಂಟ್ ಸಸ್ಪೆಂಡ್ ಆಗಿದ್ದಾರೆ, ಆ ಸಸ್ಪೆನ್ಷನ್ ರಿವೋಕ್ ಮಾಡೋದಕ್ಕೆ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.